ಇವತ್ತು ತುಂಗಭದ್ರಾ ಜಲಾಶಯ ಟ್ರಸ್ಟ್ ಗೇಟ್ ಮುರಿದು ಹೋಗಿ ಸುಮಾರು 2 ವರ್ಷ ಕಳೀತಾ ಇದೆ. ಆದ್ರೂ ಕೂಡ ಇವತ್ತು ಸರ್ಕಾರ ನಿರ್ಲಕ್ಷ್ಯತನ ತೋರ್ತಾ ಇದೆ. ಒಂದು ಜಲಸಂಪನ್ಮೂಲ ಸಚಿವರು ಮತ್ತು ಟಿಬಿ ಬೋರ್ಡ್ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಕೃಷಿ ಸಚಿವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಈ ಒಂದು ಗೇಟ್ಗಳನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕು. ಇವರ ಕೋಆರ್ಡಿನೇಷನ್ ಕೊರತೆ ಜೊತೆಗೆ ಸರ್ಕಾರದಲ್ಲಿ ಹಣದ ಮುಗ್ಗಟ್ಟಿದೆ ಅಂತಾನು ಕಾಣ್ತಾ ಇದೆ. ಹಂಗಾಗಿ ಇವತ್ತು ಆ ಕ್ರಶ್ ಗೇಟ್ನ ಕೆಲಸ ಮುಗಿಸುವಂತ ರೀತಿಯಲ್ಲಿ ಇವತ್ತು ಎಲ್ಲಿನೂ ಕಾಣ್ತಾ ಇಲ್ಲ. ಆಮೆಗತಿಯಲ್ಲಿ ಕೆಲಸ ಸಾಗ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ಒಂದು ರೀತಿಯಲ್ಲಿ ಇವತ್ತು ನಮಗೆ ಕಾಣ್ತಾ ಇದೆ. ಹಂಗಾಗಿ ಟಿಬಿ ಬೋರ್ಡು ಮತ್ತು ಸಂಬಂಧಪಟ್ಟಂತ ಇಲಾಖೆ ಸಚಿವರುಗಳು ಎಲ್ಲರೂ ಕೂಡ ಇಲ್ಲೇ ನಿಂತ್ಕೋಬೇಕು. ಆಮೇಲೆ ಮುಖ್ಯಮಂತ್ರಿಗಳು ಹಂಪಿ ಉತ್ಸವ ಅಂತ ಬಂದಾಗ ಇಲ್ಲಿ ಬಂದ್ಮೇಲೆ ಸುಮ್ಮನೆ ಬಂದು ಹೋದ್ರೆ ಆಗೋದಿಲ್ಲ. ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಾಗಿದೆ ಅಂತೇಳಿ ಕಿವಿ ಹಿಡಿತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಅದು ಇಲ್ಲಿ ಮಿನಿಸ್ಟ್ರಿಗೂ ಮಾತಾಡಿಸ್ಲಿಲ್ಲ, ಇಲ್ಲಿರ್ತಕ್ಕಂಥ DC ಸಾಹೇಬ್ರಿಗೂ ಅಥವಾ ಸೆಕ್ರೆಟರಿಗಳಿಗೆ ಯಾರಿಗೂ ಮಾತಾಡ್ಸಲ್ಲ. ನೀವು ಇಲ್ಲಿ ಏನ್ ಕೆಲಸ ಮಾಡಿದ್ರಿ ಅಂತ ಯಾರಿಗೂ ಕೇಳ್ತಾ ಇಲ್ಲ. ಹಂಗಾಗಿ ಈ ಭಾಗದ ರೈತರಿಗೆ ಇವತ್ತು 2ನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ರಾಜ್ಯ ಸರ್ಕಾರ. ಈ ರೈತರಿಗೆ ರಾಜ್ಯ ಸರ್ಕಾರ 2ನೇ ಬೆಳೆ ಏನು ಇವತ್ತು ಕೊಡ್ಲಾರ್ದಂತ ರೀತಿಯಲ್ಲಿ ಆಗಿದೆ. ಅದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು.